ಇನ್ನು ಫಯಾಜ್ ನನ್ನ ಬಿವಿಬಿ ಅತ್ತ ಕರೆದುಕೊಂಡು ಹೋಗ್ತಿದ್ದಾರೆ ಸಿಐಡಿ ಅಧಿಕಾರಿಗಳು. ಬಿವಿಬಿ ಕಾಲೇಜಿನಲ್ಲಿ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದೀಗ ಆರೋಗ್ಯ ಕೇಂದ್ರದಿಂದ ಧಾರವಾಡದಿಂದ ಹುಬ್ಬಳ್ಳಿ ಕಡೆ ಹೊರಟ ಸಿಐಡಿ ವಾಹನಗಳು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಈಗಾಗಲೇ ಸ್ಥಳ ಮಹಜರಿಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಈಗ ಆರೋಪಿ ಫಯಾಜ್ನನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೇಹಾ ಕೊಲೆ ನಡೆದಂತಹ ಸ್ಥಳ ಹುಬ್ಬಳ್ಳಿಯ ಬಿವಿಬಿ ಕಾಲೇಜು. ಈಗ ಆ ಸ್ಥಳದಲ್ಲಿ ಸ್ಥಳ ಮಹಜರಿಗೆ ಆರೋಪಿಯನ್ನು ಕೂಡ ಕರೆದುಕೊಂಡು ಬರ್ತಾ ಇದ್ದಾರೆ. ಧಾರವಾಡದಿಂದ ಹುಬ್ಬಳ್ಳಿ ಕಡೆ ಹೊರಟಿವೆ ಸಿಐಡಿ ಅಧಿಕಾರಿಗಳ ವಾಹನಗಳು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಬೆಳಗ್ಗೆ ಫಯಾಜ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ಇನ್ನು ಆರೋಗ್ಯ ತಪಾಸಣೆ ಕಂಪ್ಲೀಟ್ ಆಗಿ ಈಗಷ್ಟೇ ಫಯಾಜ್ನನ್ನ ಸಿಐಡಿ ಅಧಿಕಾರಿಗಳು ಕರೆದುಕೊಂಡು ಈಗ ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಎಲ್ಲಿ ನೇಹಾ ಕೊಲೆ ನಡೆದಿತ್ತೋ ಆ ಸ್ಥಳಕ್ಕೆ ಕರೆದುಕೊಂಡು ಬರ್ತಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ವಿಠಲ್, ಆರೋಗ್ಯ ಕೇಂದ್ರದಿಂದ ಫಯಾಜ್ನನ್ನ ಈಗ ಕರೆದುಕೊಂಡು ಹೋಗ್ತಿದ್ದಾರೆ ಸಿಐಡಿ ಟೀಮ್ ಅನ್ನೋ ಮಾಹಿತಿ ಸಿಕ್ಕಿದೆ. ನೆಕ್ಸ್ಟ್ ಸ್ಥಳ ಮಹಜರಿಗೆ ಬಿವಿಬಿ ಕಾಲೇಜಿಗೂ ಕೂಡ ಕರೆದುಕೊಂಡು ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತವಾಗಿಯೂ ಮೊದಲ 2 ದಿನಗಳಿಂದ ಕಾಲ ಏನು ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಇದೀಗ ಹುಬ್ಬಳ್ಳಿ ಧಾರವಾಡದಲ್ಲಿ ಚುರುಕುಗೊಂಡಿರುವಂತದ್ದು. ಏನು ಮುಂಜಾನೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸತಕ್ಕಂತ ಸಿಐಡಿ ಅಧಿಕಾರಿಗಳು ಅಲ್ಲಿಂದ ಅನುಮತಿಯನ್ನ ಪಡೆದುಕೊಂಡು ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿ ಆರೋಪಿ ಫಯಾಜ್ನನ್ನ ಇದೀಗ ವಶಕ್ಕೆ ಪಡೆದುಕೊಂಡು ಆತನ ಆರೋಗ್ಯ ತಪಾಸಣೆಯನ್ನ ಮಾಡಿದ ಬಳಿಕ ಬಿವಿಬಿ ಕಾಲೇಜಿಗೆ ತೆರಳಿ ಅಲ್ಲಿ ಕೂಡ ಈಗ ಸ್ಥಳ ಪರಿಶೀಲನೆ ಸ್ಥಳ ಮಹಜರು ಕಾರ್ಯವನ್ನ ಇದೀಗ ಸಿಐಡಿ ಅಧಿಕಾರಿಗಳು ಮಾಡಿರುವಂತದ್ದು. ಒಟ್ಟಿನಲ್ಲಿ ಕೂಡ ಸಿಐಡಿ ಅಧಿಕಾರಿಗಳು 2 ದಿನದಿಂದ ಧಾರವಾಡದಲ್ಲಿ ಬೀಡು ಬಿಟ್ಟಿರುವಂತದ್ದು. ನಿನ್ನೆ ಮಾಹಿತಿ ಮತ್ತು ದಾಖಲೆಗಳನ್ನ ಸಂಗ್ರಹಿಸತಕ್ಕಂತ ಸಿಐಡಿ ಅಧಿಕಾರಿಗಳು ಇಂದು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸುತ್ತಾರೆ. ಸಲ್ಲಿಸಿದ ಬಳಿಕ ನ್ಯಾಯಾಲಯ ಅವರಿಗೆ 6 ದಿನಗಳ ಕಾಲ ಆರೋಪಿಯನ್ನ ಸಿಐಡಿ ವಶಕ್ಕೆ ಕೊಡಿ ಅನ್ನುವಂತ ಒಂದು ಆದೇಶವನ್ನ ಮಾಡ್ತದೆ. ಆದೇಶವನ್ನ ತೆಗೆದುಕೊಂಡು ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಬಂದು ಆರೋಪಿ ಫಯಾಜ್ನನ್ನ ವಶಕ್ಕೆ ಪಡೆದುಕೊಂಡು ಸಿಐಡಿ ಅಧಿಕಾರಿಗಳು ಆತನ ಆರೋಗ್ಯ ತಪಾಸಣೆ ನಡೆಸಿ ಆತನ ಆರೋಗ್ಯ ತಪಾಸಣೆಯಲ್ಲಿ ಯಾವುದೇ ರೀತಿ ಏರುಪೇರುಗಳಿದ್ದಾವೆ ಅನ್ನುವುದನ್ನ ಮಾಹಿತಿಗಳನ್ನ ಪಡೆದುಕೊಂಡು ಆತನ ಯಾವುದೇ ರೀತಿ ಆರೋಗ್ಯವನ್ನು ತಪಾಸಣೆ ಮಾಡಿದ ಬಳಿಕ ಬಿವಿಬಿ ಕಾಲೇಜಿಗೆ ತೆರಳಿ ಆತನ ಅಲ್ಲಿ ಯಾವ ರೀತಿ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿಕೊಂಡಿದ್ದ ಮತ್ತು ಎಷ್ಟು ದಿನಗಳಿಂದ ಕಾಯ್ದು ಕುಳಿತಿದ್ದ ಅನ್ನುವಂತ ಒಂದು ಸ್ಥಳ ಮಹಜರನ್ನ ಇದೀಗ ಸಿಐಡಿ ಅಧಿಕಾರಿಗಳು ಮಾಡಿ ಆತನನ್ನ ಇದೀಗ ಗೌಪ್ಯ ಸ್ಥಳದಲ್ಲಿ ವಿಚಾರಣೆಯನ್ನ ಒಳಪಡಿಸುವಂತ ಸಾಧ್ಯತೆ ಕೂಡ ಇದೀಗ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಿರುವಂತದ್ದು. ಮಧು, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.